ನೇರಳೆ ಹಣ್ಣನ್ನು ಸೇವನೆಯನ್ನು ಮಾಡೋದರಿಂದ ನಮ್ಮಲ್ಲಿ ರಕ್ತ ಶುದ್ಧಿ ಆಗುತ್ತೆ. ಆ ಪದಾರ್ಥ ಗುಣಧರ್ಮವನ್ನು ತಿಳಿದು ಸೇವನೆ ಮಾಡಿದರೆ ಅದರ ಪರಿಪೂರ್ಣ ಲಾಭ ಸಿಗ್ತದೆ. ಇಲ್ಲ ಪ್ರಕೃತಿಗೆ ಅದು ಅಕಸ್ಮಾತ್ ವಿರುದ್ಧವಾದಲ್ಲಿ ಅದರಿಂದ ಸಮಸ್ಯೆಗಳು ಸಂಭವಿಸ್ತವೆ. ಇದು ವಾತ ಪ್ರಕೃತಿ ಇರೋರಿಗೆ ಅಷ್ಟೊಂದು ಸೂಟೇಬಲ್ ಆಗೋದಿಲ್ಲ. ನಿದ್ರೆ, ತುಂಬ ನಿದ್ರಾಹೀನತೆ ಸಮಸ್ಯೆ, ನಿದ್ರೆಯಲ್ಲಿ ಕನಸು ಬರೋದು, ಮನಸ್ಸು ಚಂಚಲ ಆಗೋದು, ತುಂಬ ಗಾಬರಿ ಆಗೋದು, ಹೃದಯ ಬಡಿತ ಹೆಚ್ಚಾಗೋದು. ಜಾಮೂನು ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡಲಿಕ್ಕೆ, ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಗೆ ಮಾಡಲಿಕ್ಕೆ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಈ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಡಯಾಬಿಟಿಸ್ ಇರತಕ್ಕಂಥವ್ರಿಗೆ ಇದು ಗ್ಲೈಸಿಮಿಕ್ ಇಂಡೆಕ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಅದ್ಭುತ ಪ್ರಯೋಜನಗಳನ್ನು ನೋಡೋಣ. ನೇರಳೆ ಹಣ್ಣು ಸೀಸನಲ್ಲಿ ಇದು ಉತ್ತಮವಾಗಿರ್ತಕ್ಕಂಥ ಸೀಸನಲ್ ಫ್ರೂಟ್ಸ್. ಇದನ್ನು ಮರಿದೇ ಸೇವನೆ ಮಾಡಿ. ಯಾವುದೇ ಪದಾರ್ಥವನ್ನು ಸೇವನೆ ಮಾಡಬೇಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಅದರ ಪದಾರ್ಥ ಗುಣಧರ್ಮವನ್ನು ಉಲ್ಲೇಖ ಮಾಡ್ತಾರೆ. ಆ ಪದಾರ್ಥ ಗುಣಧರ್ಮವನ್ನು ತಿಳಿದು ಸೇವನೆ ಮಾಡಿದರೆ ಅದರ ಪರಿಪೂರ್ಣ ಲಾಭ ಸಿಗ್ತದೆ. ಇಲ್ಲ ಪ್ರಕೃತಿಗೆ ಅದು ಅಕಸ್ಮಾತ್ ವಿರುದ್ಧವಾದಲ್ಲಿ ಅದರಿಂದ ಸಮಸ್ಯೆಗಳು ಸಂಭವಿಸ್ತವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೂ ಇದು ವೃಕ್ಷ ಗುಣಧರ್ಮವನ್ನು ಹೊಂದಿರೋದು ಅಂತಲೂ ಕೂಡ ಹೇಳ್ತಾರೆ. ಅದರ ಜೊತೆಗೆ ಇದರ ರಸ ಮಧುರ ಮತ್ತು ಒಗುರು, ಅಂದರೆ ಸಿಹಿ ಮತ್ತು ಒಗುರು ರಸವನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ ಪಿತ್ತ ಮತ್ತು ಕಫ ಪ್ರಕೃತಿ ಇರೋರಿಗೆ ಉತ್ತಮ ಆಹಾರ. ಇದು ವಾತವನ್ನು ವೃದ್ಧಿಸುತ್ತೆ. ಯಾಕಂದರೆ ಇದು ವೃಕ್ಷ ಗುಣಧರ್ಮವನ್ನು ಹೊಂದಿದೆ ಮತ್ತು ಶೀತ ಗುಣಧರ್ಮವನ್ನು ಹೊಂದಿದೆ. ಅದಕ್ಕೆ ವಾತ ಅಂದರೆ ಮೊದಲೇ ವೃಕ್ಷ ಮತ್ತು ಶೀತ ಇರ್ತದಲ್ಲ, ಅದಕ್ಕೆ ಅವೆರಡೂ ಇದರಲ್ಲಿ ಇರೋದರಿಂದ ಇದು ವಾತ ಪ್ರಕೃತಿ ಇರೋರಿಗೆ ಅಷ್ಟೊಂದು ಸೂಟೇಬಲ್ ಆಗೋದಿಲ್ಲ. ಪಿತ್ತ ಮತ್ತು ಕಫ ಪ್ರಕೃತಿ ಇರೋರಿಗೆ ಉತ್ತಮವಾದ ಆಹಾರ. ವಾತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡಿದ ಮೇಲೆ ಒಂದು 2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ ಸೇವನೆ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗ್ತದೆ. ಇದಿಷ್ಟು ನೆನಪಿಟ್ಕೊಳ್ಳಿ. ಒಟ್ಟಿನಲ್ಲಿ ನೇರಳೆ ಹಣ್ಣಿನ ಸೀಸನಲ್ಲಿ ನೇರಳೆ ಹಣ್ಣನ್ನು ತಿನ್ನೋದು ಮಾತ್ರ ಮರಿಬೇಡಿ. ವಾತ ಇರತಕ್ಕಂಥವ್ರು, ಜಾಯಿಂಟ್ ಪೇನ್ ಇರತಕ್ಕಂಥವ್ರು, ಆಮೇಲೆ ನಮ್ಮದು ವಾತ ಪ್ರಕೃತಿ ಇದೆ ಅಂತ ನಿಮಗೆ ಪಕ್ಕ ಗೊತ್ತಿದ್ದರೆ ಅಂಥವರು ನೀವೇನು ಮಾಡಬೇಕು, ವಾತ ಪ್ರಕೃತಿ ಅನ್ನೋದಕ್ಕೆ ಒಂದು ಸ್ವಲ್ಪ ನಿಮಗೇನೆಂದರೆ ಒಂದಿಷ್ಟು ಕ್ಲೂ ಕೊಡ್ತೇನೆ. ನಿದ್ರೆ, ತುಂಬ ನಿದ್ರಾಹೀನತೆ ಸಮಸ್ಯೆ, ನಿದ್ರೆಯಲ್ಲಿ ಕನಸು ಬರೋದು, ಮನಸ್ಸು ಚಂಚಲ ಆಗೋದು, ತುಂಬ ಗಾಬರಿ ಆಗೋದು, ಹೃದಯ ಬಡಿತ ಹೆಚ್ಚಾಗೋದು, ಆಮೇಲೆ ಯಾವುದಕ್ಕೂ ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಶರೀರ ಸ್ವಲ್ಪ ಅವ್ರದ್ದು ತೆಳುವಾಗಿರ್ತದೆ, ಚರ್ಮದಲ್ಲಿ ಡ್ರೈನೆಸ್ ಇರ್ತದೆ, ವೃಕ್ಷತೆ ಇರ್ತದೆ, ಅವಾಗವಾಗ ತಲೆ ಸುತ್ತಿನ ಸಮಸ್ಯೆಗಳು ಎದುರಾಗ್ತಿರ್ತವೆ. ಇವೆಲ್ಲ ವಾತ ಪ್ರಕೃತಿಯವರ ಲಕ್ಷಣಗಳು. ಯಾವುದಕ್ಕೂ ಒಂದು ಸರಿ ನಿಮ್ಮ ಪ್ರಕೃತಿ ಯಾವುದು ಅಂಥೇಳಿ ಒಂದು ಬಾರಿ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬಂದು ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಹೀಗೆ ಯಾಕಂದರೆ ಯಾವುದೇ ಪ್ರಕೃತಿಯನ್ನು ನಾವು ಪ್ರಕೃತಿಗೆ ಅನುಗುಣವಾಗಿ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅನ್ನೋದು ಹೇಳ್ತಾ ಇರ್ತೇವೆ ಪ್ರತಿ ಎಪಿಸೋಡಲ್ಲಿ. ಅದು ನಿಮ್ಗೆ ಉಪಯೋಗ ಆಗುತ್ತೆ. ಇರಲಿ, ಈ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಡಯಾಬಿಟಿಸ್ ಇರತಕ್ಕಂಥವ್ರಿಗೆ ಇದು ಗ್ಲೈಸಿಮಿಕ್ ಇಂಡೆಕ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. BP ಇರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದ ಫ್ರೂಟ್ ಅಂತ ಹೇಳ್ಬೋದು. ಆ ಒಂದು ಸಮಸ್ಯೆನ ಒಂದು ಸಮತೋಲದಲ್ಲಿಡಲಿಕ್ಕೆ ಇದು ಉತ್ತಮವಾಗಿ ಸಹಾಯ ಮಾಡುತ್ತೆ. ಹಾಗೆಯೇ ಕರಳಿನಲ್ಲಿ ಏನಾದ್ರು ಹುಣ್ಣಾಗಿದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಇದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಬಾಯಲ್ಲಿ ಹುಣ್ಣಾಗಿರ್ತಾವೆ ನೋಡಿ, ಅಂಥವರು ಈ ಒಂದು ಹಣ್ಣನ್ನು ಸೇವನೆ ಮಾಡೋದು, ಅಥವಾ ಇದರ ಎಲೆಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸಿ ಸೋಸಿ ಆ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಆ ಒಂದು ಬಾಯಲ್ಲಿ ಆಗಿರ್ತಕ್ಕಂಥ ಅಲ್ಸರ್ ಹುಣ್ಣನ್ನು ಭಾಳ ಬೇಗ ನಿವಾರಣೆ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದರ ಎಲೆಯನ್ನು ಜಜ್ಜಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಚೆನ್ನಾಗಿ ಕುದಿಸಿ ಅದರ ನೀರಿನ ಅಂಶ ಹೋದ್ಮೇಲೆ ಅದನ್ನು ಸೋಸಿ ಇಟ್ಕೋಬೇಕು, ಅದನ್ನು ಹಚ್ಚಬೇಕು. ಎಲ್ಲೇ ಗಾಯ ಆದರೂ ಹುಣ್ಣಾದರೂ ಕೂಡ ಆ ಎಣ್ಣೆ ಉಪಯೋಗಿಸಿದ್ರೆ ಆ ಒಂದು ಗಾಯ, ಪಿತ್ತ ವಿಕಾರದಿಂದ ಬಂದಿರತಕ್ಕಂಥ ಒಂದು ಉರಿ, ಇನ್ಫ್ಲಮೇಷನ್ಗಳೆಲ್ಲವೂ ಕೂಡ ಕಮ್ಮಿ ಆಗ್ತವೆ. ಅದಷ್ಟೇ ಅಲ್ಲದೆ ಜಾಮೂನು ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡಲಿಕ್ಕೆ, ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಗೆ ಮಾಡಲಿಕ್ಕೆ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಹಾಗೆಯೇ ಈ ನೇರಳೆ ಹಣ್ಣು, ಅದನ್ನು ಜಾಮೂನು ಫ್ರೂಟ್ ಅಂತ ಕರೀತಾರೆ. ನೇರಳೆ ಹಣ್ಣು ನಮ್ಮ ಶ್ವಾಸಕೋಶದ ಒಂದು ಶಕ್ತಿಯನ್ನು ವೃದ್ಧಿಸುತ್ತೆ. ಆದರೆ ಯಾರಿಗೆಲ್ಲ ಈ ಒಂದು ವಾತದ ಒಂದು ಅಲರ್ಜಿ ಇರ್ತದೆ ಅಂಥವರು ಇದನ್ನು ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಕಾಳುಮೆಣಸಿನ ಪುಡಿಯೊಂದಿಗೆ ಸೇವನೆ ಮಾಡೋದು ಉತ್ತಮ.
ಕಫ ಪ್ರಕೃತಿ ಇರ್ತಕ್ಕಂಥವ್ರು, ಎದೆಯಲ್ಲಿ ಕಫ ಕಟ್ಟೋದು, ಅಲರ್ಜಿ ಆಗೋದು, ಸೀನು ಇಂಥವರೆಲ್ಲ, ಯಾಕಂದರೆ ಕಫದೋಷವನ್ನು ನಿವಾರಣೆ ಮಾಡ್ತಕ್ಕಂಥ, ಇದು ಶೀತವೀರ್ಯ ಗುಣಧರ್ಮ ಇದ್ದರೂ ಸಹ ಕಫದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರೋದ್ರಿಂದ ಇದನ್ನು ಸೀಸನಲ್ಲಿ ಪ್ರತಿದಿನ ಒಂದು ಸೀಸನ್ ಮುಗಿಯೋವರೆಗೂ 2ರಿಂದ 4 ಹಣ್ಣುಗಳನ್ನು ಸೇವನೆ ಮಾಡೋದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬೋದು. ಈ ನೇರಳೆ ಹಣ್ಣಿನ ಬೀಜದ ಪುಡಿಯನ್ನು ಡಯಾಬಿಟಿಸ್ ಇರ್ತಕ್ಕಂಥವ್ರು ಸೇವನೆ ಮಾಡೋದ್ರಿಂದ ಆ ಒಂದು ಪ್ಯಾಂಕ್ರಿಯಾಸನ್ನು, ಬೀಟಾ ಸೆಲ್ಸ್ಗಳನ್ನ ಕ್ರಿಯಾಶೀಲಗೊಳಿಸಿ ಸಕ್ಕರೆಯ ಅಂಶವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ, ಅದನ್ನು ರಿವರ್ಸ್ ಮಾಡಲಿಕ್ಕೆ ಇದು ಕೂಡ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ನೇರಳೆ ಹಣ್ಣನ್ನು ಸೇವನೆಯನ್ನು ಮಾಡೋದರಿಂದ ನಮ್ಮಲ್ಲಿ ರಕ್ತ ಶುದ್ಧಿ ಆಗುತ್ತೆ, ರಕ್ತ ವೃದ್ಧಿ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಮಿನರಲ್ಸ್ ಮತ್ತು ವಿಟಮಿನ್ಸ್ಗಳು ಹಾಗೂ ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ನಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡಿ ಒಬೆಸಿಟಿ, ಬೊಜ್ಜನ್ನು ಕರಗಿಸ್ಲಿಕ್ಕೆ, ರಕ್ತನಾಳಗಳ ಒಳಗಡೆ ಆಗಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನು ಕರಗಿಸ್ಲಿಕ್ಕೆ, ವೆರಿಕೋಸ್ ವೇನ್ ಆಗಿರ್ಬೋದು, ಬ್ರೈನಲ್ಲಿ, ಹಾರ್ಟಲ್ಲಿ ಸ್ವಲ್ಪ ಬ್ಲಾಕೇಜಸ್ಗಳಾಗ್ಬೋದು, ಅಂಥವೆಲ್ಲವನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದಷ್ಟೇ ಅಲ್ಲದೆ ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು ಇದಾಗದಂತೆ ತಡಿಲಿಕ್ಕೆ ಈ ಒಂದು ಸೀಸನಲ್ ಫ್ರೂಟ್ ಆಗಿರ್ತಕ್ಕಂಥ ಜಾಮೂನ್, ನೇರಳೆ ಹಣ್ಣು ಉತ್ತಮವಾಗಿ ನಮ್ಮ ಶರೀರದ ಒಂದು ಟಾಕ್ಸಿಸಿಟಿಯನ್ನು ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಡಿಟಾಕ್ಸಿಫಿಕೇಷನ್ ಅಂದರೆ ದೇಹದ ಶುದ್ಧೀಕರಣವನ್ನು ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ. ಹಾಗಾಗಿ ನಮ್ಮ ತಾಯಿ ಹೇಳ್ತಿದ್ಲು, ಸೀಸನ್ನಲ್ಲಿ ಈ ನೇರಳೆ ಹಣ್ಣನ್ನು ತಿಂದರೆ ಹೊಟ್ಟೆಗಿರ್ತಕ್ಕಂಥ ಹೊಲಸು ಪೂರ್ತಿ ಸ್ವಚ್ಛ ಆಕತ್ತೆ ಅಂಥೇಳಿ ನಮ್ಮ ತಾಯಿ ನಮಗೆ ಸಣ್ಣ ವಯಸ್ಸಲ್ಲಿ ಹೇಳಿರೋದು ನಮಗೆ ನೆನಪಿಗೆ ಬರ್ತಾಯಿದೆ. ಹಾಗಾಗಿ ಹೊಟ್ಟೆಯ ಹೊಲಸನ್ನು ಸ್ವಚ್ಛ ಮಾಡೋದು, ಹೊಟ್ಟೆಯಲ್ಲಿ ಆ ಒಂದು ಕಲ್ಮಶಗಳನ್ನ ಕ್ಲೀನ್ ಮಾಡೋದು, ಆ ಹೊಟ್ಟೆಯ ಡಿಟಾಕ್ಸಿಫಿಕೇಷನ್ ಮಾಡೋದು ಈ ನೇರಳೆ ಹಣ್ಣಿನಲ್ಲಿ ಅದ್ಭುತವಾದ ಶಕ್ತಿಯನ್ನು ನಾವು ಕಾಣಬಹುದು. ಅದಕ್ಕೆ ಸೀಸನ್ನಲ್ಲಿ ಈ ಒಂದು ಹಣ್ಣನ್ನು, ರುಚಿಕರವಾಗಿರ್ತಕ್ಕಂಥ ಈ ಹಣ್ಣನ್ನು ಸವಿಯೋದ್ರ ಮೂಲಕ ಆ ಒಂದು ಮನಸ್ಸು ಕೂಡ ತೃಪ್ತಿಯಾಗುತ್ತೆ. ಇಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳು ಕೂಡ ನಮಗೆ ಸಿಗ್ತವೆ. ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.